ಸರ ಏನಾತ್ರಿ ಅದು 4 ದಿವಸ ಆತು ಲೋನ್ ಸ್ಯಾಂಕ್ಷನ್ ಆಗಿ. ಅದ ಸರ ಅವ್ರು ಇಲ್ರಿ ಸರ ಅವ್ರು ತಮ್ಮಾರ್ ಇಲ್ಲ ಅಂತ್ರಿ, ಅವ್ರ ಅಣ್ಣಾರ್ ಅದಾರಿ, ಅವ್ರ ಅಣ್ಣಾರ್ ಕರ್ಕೊಂಡ್ ಬಂದನ್ ಸರ್. ಹೌದ್ರಿ? ಹ್ಞೂ ಸರ್. ನಮಸ್ಕಾರ ಸರ್. ಹಾ ನಮಸ್ಕಾರ. ಮತ್ತ ಅದ್ ಲೋನ್ ಸ್ಯಾಂಕ್ಷನ್ ಆಗೈತಿ, 4 ದಿವಸ ಆತು, ಹೆಡ್ ಆಫೀಸ್ನರ್ ಕೇಳಾಕತ್ತಾರ, ಇವ್ರು ಲೇಟ್ ಮಾಡಕಂತದಾರ. ಮತ್ ನಾವ್ ಮ್ಯಾಗಿನ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಬ್ಯಾಂಕ್ನವ್ರಿಗೆ? ಅದ್ರ ಬಗ್ಗೆ ಸ್ವಲ್ಪ ನಮ್ ತಮ್ಮ ಹೊರಗಡೆ ಒಂದ್ 5 ನಿಮಿಷ ಹೋಗ್ಯಾನ್ರಿ, ಸರಿಪಡಿಸಿ ಇವತ್ತೆಲ್ಲ ಕ್ಲೋಸ್ ಮಾಡ್ಕೊಡ್ತಾರೆ ಸರ್. ಅದು ಎದ್ರದ್ದು ಏನೋ ಮಾಡಿಲ್ಲ ನಾವು 15 ಲಕ್ಷನ. ಹ್ಞೂ ಸರ್. ಅದ್ರ ಪ್ರಕಾರ ನೀವು ಮತ್ ನಿಮ್ಮ ಬ್ರದರ್ ಅದ್ರಿ ಮೊದಲು ಸಹಿ ಮಾಡ್ರಿ, ಸಹಿ ಮಾಡಿ ಫೈಲ್ ಮೂವ್ ಆಗ್ಲಿ, ಹ್ಞೂ ರೀ ಸರ್. ಆಮೇಲೆ ಮುಂದ್ ನೋಡೋಣಂತ. ಯಾಕಂದ್ರೆ ಮೇಲಿನ ಒತ್ತಡ ಬರ್ತದವು. ಹೌದು ಸರ್. ಮೊದಲ ಫೈಲ್ ಮೂವ್ ಅಲ್ರಿ, ನೀವು ಕರ್ಕೊಂಡ್ ಅದೇನೈತಿ ಅದ್ರ ಪ್ರಕಾರ ಪ್ರೊಸೀಜರ್ ಪ್ರಕಾರ ಏನ್ ಮಾಡೋದು ಆಯ್ತು ಸರ್. ಮಾಡಿ ಮುಗಿಸ್ಬೇಕು. ಇನ್ನ ಇವತ್ತಿಲ್ಲ ನಾಳೆ ಅಂದ್ರೆ ಮುಗಿಬೇಕು ನೋಡ್ರಿ. ಎಲ್ಲಿ ಅದಾರ ಹುಡುಕ್ರಿ ಬಡ. ಆಯ್ತು ಆಯ್ತು, ಒಂದ್ ಕಪ್ ಚಾ ಕುಡಿ ಬರ್ರಿ ಸರ್. ಬ್ಯಾಡ ಬ್ಯಾಡ ನಾ ಚಾ ಕುಡಿಲ್ ತೋರಿ. ಆಯ್ತ್ರಿ ಹುಡುಕ್ ಆಯ್ತು ತೋರಿ ಸರ್. ಆಯ್ತು ಈಗ ಅವರೆಲ್ಲ ಹೇಳಿ ಕರ್ಕೊಂಡ್ ಬರ್ತೀನಿ ತೋರಿ ಸರ್. ಹಾ ಆಯ್ತ್ರಿ, ಹಂಗ್ ಮಾಡಿ ನಾ ಹೋಗಿಟ್ರಿ. ಹ್ಞೂ ಸರ್. ಎಲ್ಲಿ ಹೋಗಿತ್ತಲೆ? ಎಷ್ಟು ಹುಡುಕ್ಬೇಕಲ್ಲ ನಿನ್ನ? ಇಲ್ಲ ಅಣ್ಣ, ಅಲ್ಲಿ ಅಡ್ಡಾಡಕಂತ ಹೋಗಿದ್ದಣ್ಣ. ಬೆಳಗ್ಗೆ ನಾನು ಹುಡ್ಕಾಕತ್ತೀನಿ ನೀನ್ ಏನ್ಲೆ? ಎಷ್ಟತ್ತಪ್ಪ ನಾನು ಅವ್ರು ನೋಡ್ರಿ ಬ್ಯಾಂಕ್ನವ್ರು ಬಂದಾರ, ಎಷ್ಟೊತ್ತು ಹುಡುಕ್ಬೇಕು ನೀನ್? ನಾನೇ ಎಲ್ಲಿ ಹೋಗ್ಯಾನ? ಮುಂಜಾನೆಯಿಂದ ಹುಡುಕಾಕತ್ತೀವಿ ನೋಡಲ್ಲಿ. ಬ್ಯಾಂಕ್ ಮ್ಯಾನೇಜರ್ ಮನಿಗೆ ಬಂದು ಎಷ್ಟತ್ತಾತ ಪಾಪ. ಲೋನ್ ಸ್ಯಾಂಕ್ಷನ್ ಮಾಡಿದ್ರಿ ಅಂತ. ಎದಕ್ಕೆ ಮಾಡಿದ್ರಿ ಲೋನ್ ಸ್ಯಾಂಕ್ಷನ್? ಡೈರಿ ಮಾಡಕ್ಕ ನನಗೆ ಇನ್ ಮಾತ್ರ ಹೇಳಿಲ್ಲ ನೀನ. ಎಲ್ಲೆಲ್ಲಾರ ಹೋಗ್ತಾನ, ಏನಾರ ಮಾಡ್ತಾನವ. ಮನ್ಯಾಗ ಇದ್ದದ್ವ ಸಾಲ ಕಟ್ಟದ ಆಗೋಲ್ದಪ್ಪ. ಅವ್ ಹೇಳಿದ ನಿಮ್ಮ ಅಣ್ಣ ಹೇಳಪ್ಪ ಮುಂಚೆ, ಆಮೇಲೆ ಮತ್ತೆ ಏನ್ರ ಅಂದಾನಂದೆ. ಅವ್ ಬರ್ಡೇಕ್ ಹಾಕತ್ತಾನ, ನೀ ಸಹಿ ಮಾಡ್ತೇವಲ್ಲ ಅಂದ್ ಗಪ್ಪ ನಾನು ಸಹಿ ಮಾಡಿಸ್ಬಿಟ್ಟವ. ಆತ್ ಬಿಡ, ಈಗ ಆಗೈತೆ. ಡೈರಿ ಮಾಡೋದಲ್ಲ, ದುಡ್ಕೊಂಡ್ ತಿನ್ನಾಕ ಒಂದ್ ಮಾರ್ಗ ಹುಡುಕ್ಯಾನಲ್ಲ. ದೇವ್ರ ಇಷ್ಟ್ರ ಮ್ಯಾಲಾರ ಬುದ್ಧಿ ಕೊಟ್ಟನಲ್ಲ. 15 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬಂದಾನ. ಅವ ಮ್ಯಾನೇಜರ್ ನಿಂತಾನಲ್ಲೇ ಶೂರಿಟಿ ಸಹಿಗೆ. ಅದಕ್ಕೆ ಶೂರಿಟಿ ಸಹಿ ಮಾಡ್ತಾನೀಗ. ಅಲ್ದ ಡೈರಿ ಮಾಡೋ ಮಾರ್ಗ ಐತಲ್ಲ, ಬಾಳ ಉತ್ತಮ ಐತಿ. ನನಗೆ ಸಂತೋಷ ಐತಿ. ಕಣ್ಣು ಮುಚ್ಚಂದ್ ಮಾಡ್ರಿ ನೀವು ಸಹಿನ. ಇದ ಮಾರ್ಗದಾಗ ಹಿಂಗ ಚೆನ್ನಾಗ್ ದುಡ್ಕೊಂಡ್ ತಿಂದ್ರ ಎಲ್ಲಾರ ಒಂದ್ ಕನ್ಯಾ ತೆಗದ್ ಮದ್ವಿ ಮಾಡಿ ದಾರಿ ಹಚ್ಚಿ ಕೈ ಬಿಡ ದುಡ್ಕೊಂಡ್ ತಿನ್ನಾಕ ಹಚ್ಚನ ಅವ್ನ. ಹೌದೌದ, ಹೌದಾ? ಮಾಡನ್ರಿ, ಮಾಡನ್ ತಗ. ಮಾಡನ್ ತಗೋರಿ. ಒಂದ್ ಕೆಲ್ಸ ಮಾಡ, ನೀವ್ ಹೋಗಿ ಅವ್ರ ಆಫೀಸರ್ ಭೇಟಿಯಾಗ ನಾಳೆ ಎನಿ ಕಂಡೀಷನ್ ಅದಕ್ಕ ಮುಕ್ತಾಯ ಹಾಡ್ತಾರ್ರಿ ಅವ್ರ. ಡಿಸ್ಕಸ್ ಮಾಡಿ ಈಗ ಸಹಿ ಮಾಡೇ ಕಳಿಸ್ತಾರಂತ್ರಿ ಅವ್ರ ಅಣ್ಣಾರ್ ಫಾರ್ಮ್ಗೆ ಅಂತ ಹೇಳ. ಮಾಡ್ರಿ ಸಹಿ ಮಾಡ್ರಿ, ಪುಕ್ಸಟ್ಟೆ ಹಾಲು ಕುಡ್ತೀರಿ, ಯಾಕೆ ತಲೆ ಕಿಡ್ಸಿಟ್ರಿ? ಸುಮ್ಮನೆ ಕಣ್ಣು ಮುಚ್ಚಿ ಸಹಿ ಮಾಡಿ ಹೋಗಿ. ಬಾರ್ಲಿಲ್ಲ ಅಣ್ಣ, ಏನ್ಲಿದೆ ನಿನ್ ಸಮಾಚಾರ? ಎದ್ರ ಡೈರಿಲಿ ಇದ್ರಿಗೆ? ಇಲ್ಲಣ್ಣ, ಅದು ಡೈರಿ ಈಗ ಎಮ್ಮಿವು ಆಕಳದವು ಡೈರಿ ಮಾಡ್ತಾರಲ್ಲಣ್ಣ. ಮಾಡ್ತಾರ ಎಲ್ಲರ. ನಾನು ವೆರೈಟಿ ಡೈರಿ ಮಾಡ್ತಾ ಇದ್ದೇನಣ್ಣ. ವೆರೈಟಿ ಡೈರಿನ? ಹ್ಞೂ. ಎಮ್ಮಿ ಆಕಳ ಮಾಡೋದು ಡೈರಿ ಐತಿ, ಇದೇನು ವೆರೈಟಿ ಮತ್ತೆ ಅಂತ ಡೈರಿಪಾ? ಇದು ಹೆಣ್ಣಾಯಿ ಡೈರಿ ಮಾಡವಂತಾರಣ್ಣ. ಹ್ಞೂ. ಏನ ಹೆಣ್ಣಾಯಿಣ್ಣ, ಈ ಊರಾಗ ಅಡ್ಡಾಡ್ತಾವಲ್ಲಣ್ಣ ಹೆಣ್ಣಾಯಿ. ಯಪ್ಪ, ಅದ್ರದ್ದು ಡೈರಿ ಮಾಡಾಕ ಅಪ್ಲಿಕೇಶನ್ ಹಾಕಿದ್ದೇನ. ಅದಕ್ಕದು ಲೋನ್ 15 ಲಕ್ಷ ರೂಪಾಯಿ ಲೋನ್ ಶಾಂಕ್ಷನ್ ಆಗೈತೆಣ್ಣ. ಅದ ಈಗ ಊರಾಗಣ ಎಮ್ಮಿ ಆಕಳದ್ದು ಇಲ್ಲಣ್ಣ. ಹಂಗ ನಾಯಿದ ಮಾಡ್ಬೇಕು ಅನ್ನೋದು ಒಂದು ತಲೆಯಾಗೈತೆ. ಕರ್ಮನ ಹಾಡ ಲೇ ಜ್ವಾಳ ಹೊರ ಜೋಕ್ಮಾರ. ಯಾವನಾರ ಹೆಣ್ಣಾಗಿ ಡೈರಿ ಮಾಡ್ತಾರ ಎಲ್ಲಿ? ಅಲ್ಲ ಎಲ್ಲಿ? ಏನ್ ನನಗೊಂದ್ ಮಾತ್ರ ಹೇಳ್ಬೇಕು ಬೇಡಲ್ಲ ನೀನ್? ಏನ್ ಕಬ್ರಿಗೆಟ್ಟಿಲ್ಲ ನೀನ್? ಲಾಜ್ಗೆಟ್ಟವನ ಯಾವಲ್ಲ ಅವ ಹೆಣ್ಣಾಗಿ ಡೈರಿ ಮಾಡವ? ಅದ್ರಣ್ಣ ಈಗ ಜಗತ್ತಿನಾಗ ವೆರೈಟಿ ಯೋಚನೆ ಮಾಡ್ಬೇಕಲ್ಲಣ್ಣ. ಈಗ ಒಂದೇ ತರದ ಯೋಚನೆ ಮಾಡಿದ್ರ ಯಾವ್ದು ಸುದ್ದ ಆಗಲ್ಲಣ್ಣ. ಈಗ ನೋಡಣ, ನಾನು ಹೆಣ್ಣಾಯಿದ ಡೈರಿ ಮಾಡ್ಬೇಕಂತ ಬಾಳ ದಿನದ ಯೋಚನೆ ಇತ್ತು. ಅದಕ್ಕೆ ಒಂದ್ ದಿವ್ಸ ಕಾಳಪ್ಪಣ್ಣನ್ ಕರ್ಕಂದ್ಯಾ ಇಲ್ಲ ತಮ್ಮ, ಇದಕ್ಕೊಂದ್ 15-20 ಲಕ್ಷ ಖರ್ಚು ಆಗ್ಬೇಕಂತಂದು ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ಕಂಡ್ ಕೇಳಿದ್ರಣ್ಣ. ಕೇಳಿದ್ರು ಆತಂದ್ ಬ್ಯಾಂಕಿಗೆ ಹೋದ್ವಿ. ಈಗ ನಿನ್ನ ಹೆಸರು ಹೇಳಿದ್ರಣ್ಣ, ಬ್ಯಾಂಕ್ನಾಗ ಲೋನ್ ಕೊಡ್ತಾರ ಬಿಡಪ್ಪ. ಡಾಕ್ಯುಮೆಂಟ್ಸ್ ಎಲ್ಲ ಇದಾವಲ್ಲ ತಮ್ಮ, ಏನ್ ಚಿಂತೆ ಮಾಡ್ಬೇಡ. ಬ್ಯಾಂಕ್ ಮ್ಯಾನೇಜರ್ ಅವರು ಸೂಪರ್ವೈಸರ್ ಎಲ್ಲ ಪರಿಚಯ ಇದ್ರಲ್ಲ ನಿನಗೆ, ಅವ್ರ ಹೆಸರು ಹೇಳಿದಣ್ಣ. ಹೇಳಿದ ತಕ್ಷಣ ಆತಂದ್ ಗ್ರಾಂಟ ಮಾಡಿದ್ರು, ಸಹಿ ಸತ ಮಾಡಿಸಿ ಹೇಳಣ್ಣ ನಿನ್ನ ಹೆಸರು ಹೇಳಿದ್ಕ ಕೊಟ್ರಣ. ಅದಕ್ಕ ಊರನ್ ಓಸ ಹೆಣ್ಣ ಏನ್ ಅದಾವ್ ನೋಡ, ಅವನ್ನ ಕೂಡ್ ಹಾಕ್ಯಂದ್ ದೊಡ್ಡ ಡೈರಿ ಮಾಡಿ ಅದು ಏನೋ ದೊಡ್ಡ ಔಷಧಿಗೆ ಇದಾಕತ್ತಂತಣ. ಅದು ಅಲ್ಲಲ್ಲಿ ಭಗವಂತ 7 ಕೋಟಿ ಮೈಲ ಹಾರ್ಲಿಂಗ ಶಿವಾರ್ಪಣ ಮಸ್ತ್. ಹೆಣ್ಣ ನಾಯಿ ಎಲ್ಲಿ ಹಿಡ್ಕೊಂಡ್ ಬರ್ತಿಲ್ಲ ನೀನು? ಊರನ್ವಾ ಹಿಡ್ಕೊಂಡ್ ಬರಂಗಿಲ್ಲ ಅಣ್ಣ. ಅವ್ರಿಗೆ ಅಪಾರ್ಟ್ಮೆಂಟ್ ಬಿಡ್ತಾರಣ್ಣ. 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಕೊಟ್ಟಣ ಒಂದ್ ಹೆಣ್ಣಾಗಿ ಬಿಸ್ಕಿಟ್ ಹಾಕ್ಸಕ್ ಹಚ್ಚದಣ್ಣ ಊರ್ ತುಂಬಾ. ಅವ್ರಿಗೆ ಬಿಸ್ಕಿಟ್ ಹಾಕ್ಪ, ಇದಕ್ ಬಿಸ್ಕಿಟ್ ಹಾಕಿ. ಹೆಣ್ಣ ಎಲ್ಲೇ ಸಿಗ್ತಾವ ಅಲ್ಲಿ ಬಿಸ್ಕಿಟ್ ಹಾಕ್ಸ್ರಿ. ಸಂಜೆ ಮುಂದ ನಾಯಿನ ಕರ್ಕೊಂಡ್ ಡೈರಿಗೆ ಬರ್ರಿ, ಅಲ್ಲೇ ಹಾಲ್ ಕರ್ಕಂದ್ ಅಲ್ಲೇ ತೂಕ ಮಾಡ್ಕೊಂಡ್ ಹೆಣ್ಣಾಗಿ ಮತ್ ತೂಕೋಣ, ಮತ್ ಸಂಜೆ ಮುಂದ್ ಕರ್ಕೊಂಡ್ ಬರೋದ್, ಮತ್ ಹಾಲ್ ಹಿಂಡಿಕೆನದು, ಮತ್ತೆ ಲೀಟರ್ ಗಂಟ್ಲಿ ತೂಕ ಮಾಡ್ಕೊಂಡ್ ಬಿಡದಣ್ಣ. ಅಲ್ಲಿ ಹೆಣ್ಣು ನಾಯಿ ತಗೊಂಬಂದು ಡೈರಿ ಮಾಡಿ ಹಾಲ್ ಕರಿಯ ಒಂದಿನ
ಹೌದಣ್ಣ ಹಾ ಹೌಣ ಕೊಟ್ಟು ಕಡ್ದು ಗಿಡದ್ರಿ ಹೆಂಗೈತಿಲ್ಲ ಅವು ಬಾಯಿ ಹಾಕಿದ್ರ ಅಂದ್ರ ಪರಿಚಯ ಮಾಡ್ಕೊಂಡಿರ್ತಾವಲ್ಲಣ್ಣ ನಾವು ಅದಕ್ಕೆ ದಿನ ಬಿಸ್ಕಿಟ್ ಹಾಕಿ ಏ ನೋಡ ಅಣ್ಣ 100 ಮಂದಿ ಅಪಾರ್ಟ್ ಮಾಡ್ಕೊಂಡ್ರಣ್ಣ ನಾವು ಊರಾಗ ಹೆಣ್ಣು ನಾಯಿ ಜವಾಬ್ದಾರಿ ಒಬ್ಬ ತಗೊಂಡನಲ್ಲಿ ಹ್ಞೂ ಅವಕ್ಕ ಎಲ್ಲಾ ಎಗ್ರೇಸ್ ಅಂಗಡಿ ಅಂದ ಅನ್ನ ಹಾಕಿ ಜೋಪಾನ ಮಾಡ್ಯಾನ ನಮ್ಮ ಅಷ್ಟೇಂಟ್ ನಾವ ಅವ್ನು ಅವನಿಗ ನಾನು ಹೇಳೇನಣ್ಣ ಹಿಂಗ್ ಒಂದ್ 6 ತಿಂಗಳು ಬಿಟ್ಟು ಡೈರಿ ಫಾರ್ಮ್ ಮಾಡಬೇಕಪ್ಪ ಎಲ್ಲೆಲ್ಲಿ ಎಗ್ರೆಸ್ ಸಿಗ್ತೈತಿ ಎಲ್ಲೆಲ್ಲಿ ಬರ್ಡೇ ಸಿಗ್ತೈತಿ ಅಲ್ಲಿ ತಂದ್ ಹಾಕ ಅಂತ ಹೇಳೇನ ಆಮೇಲೆ 100 ಮಂದಿ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ರಣ್ಣ ಅದ ಕೌಸಲ್ಯ ಸುಕನ್ಯಾ ಅದರಲ್ಲ ನಾವ್ ನಮ್ಮ ಆಗ್ಲೇ ತಯಾರು ಮಾಡಕಂತವಣ್ಣ ನಾವು ಡೈರಿ ಕಟ್ ನನ್ನ ಮಗನ ತಂದು ಅಯೋಗ್ಯನ ಮಗ ಅಂತ ನೀನ ಅಯೋಗ್ಯನ ಮಗ ಆಗಕತ್ತಿಲ್ಲೇ ಯಾವಲ್ಲಿ ಅವ ಹೆಣ್ಣ ನಾಯಿ ಹಾಲು ಹಿಂಡಾಕ್ರ ಬರ್ತೈತಲ್ಲೇ ಇಲ್ಲಣ್ಣ ಅದನ್ನ ಹಿಂಡಕ್ಕೆಂದು ಡೈರಿಗೆ ತರೋದಿಲ್ಲ ನಾಯಿನ ಅಲ್ಲಿ ಕರ್ಕೊಂಬಂದು ಡೈರಿಗೆ ಅಲ್ಲ ಹಾಲು ಕರ್ಕಂಡ್ ಆಮೇಲೆ ಬಿಟ್ಬಿಡೋದು ಅಲ್ಲೆಲ್ಲ ಮೇಕೆ ಬರ್ತೈತೆ ಮತ್ ಸಂಜೆ ಮುಂದೆ ಡೈರಿಗೆ ಬರ್ತೈತದೆ ಅದಕ್ಕ ಅವ್ರು ನನ್ನ ಟ್ಯಾಲೆಂಟ್ ಕೇಳಿ ನಾ ಬ್ಯಾಂಕ್ ಮ್ಯಾನೇಜರ್ 15 ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ ಅಂದ್ರಣ್ಣ. ಹೌದ್ ಬಿಡಪ್ಪ ಹೌದು ಅಂದದ್ದಾನವ. ಈಗ ಏನ ಅದನ್ನ ಹೆಂಗ ಮಾಡೋದು? ಡೈರಿ ಎಲ್ಲಿ ಹಾಕ್ತಿ ಅದನ್ನ ಹಾಲು ತಗೊಂಡ್ ಹೋಗಿ? ಏನಿಲ್ಲಣ್ಣ, ಅದು ಒಂದು ವಿಶೇಷ ರೋಗ ಅಣ್ಣ. ಈ ಹೊಸ ರೋಗ ಬಂದವಲ್ಲಣ್ಣ, ಈ ಸಣ್ಣ ಮಕ್ಕಳಣ್ಣ ಆ ಫುಡ್ಡು ಈ ಫುಡ್ಡು ತಿಂದು 10-15 ವರ್ಷಕ್ಕ ಸಾಕ್ ಕುಂತ್ಬಿಡ. ಹಂಗಾಗಿ 1000 ಲೀಟರ್ ಆದ್ಮೇಲೆ ಅದಕ್ಕೊಂದು ವಿಶೇಷ ಪ್ರಯೋಗ ಮಾಡಿ ಅದನ್ನ ಮೊಸರು ಮಾಡೋದು, ಬೆಣ್ಣೆ ಮಾಡೋದು, ತುಪ್ಪ ಮಾಡೋದು. ಯಾವಲ್ಲೇ ನಿನ್ ಮಾನ ಮರ್ಯಾದೆ ಆಯಾ ಚರ್ಮ ಏನಾರ ಐತೆ ಇಲ್ಲಲೇ ನಿನಗ? ಅಲ್ಲ ನಿನಗ ಯಾವನಾರ ಹೇಳಾರ ಕೇಳ್ದಾರಲ್ಲ, ಅವ ಯಾವನ ಮಾಡಿದ್ನಂತ ಮಾನ ಮರ್ಯಾದಿದ್ದಾರ ಮಾಡ್ತಾರ ನೀ ಬದಕ. ಅಲ್ಲಣ್ಣ, ಅಲ್ಲಿನ ಡೈರಿ ಮಾಡ್ತಾರ, ಎಮ್ಮಿ ಡೈರಿ ಮಾಡ್ತಾರ, ಮತ್ತೊಂದು ಡೈರಿ. ಎಷ್ಟು ಡೈರಿ ಅಲ್ಲ ಭೂಮಿ ಮೇಲೆ? ಇದ್ಯಾವ್ದು ಇದು ಸುಡ್ಗಾಡ? ಇಲ್ಲಣ್ಣ, ಅದು ವಿಶೇಷ ಅಣ್ಣ. ನೀನು ಮೊಸರು ತಿಂದಿಲ್ಲಣ್ಣ, ಎಮ್ಮಿದ ಆಕಳಿನ ತಿಂದಿಲ್ಲಣ್ಣ? ತಿಂದಾನಿ. ಬೆಣ್ಣೆ ತಿಂದಿಲ್ಲಣ್ಣ? ತಿಂದಾನಿ. ಅದನ್ನ ನೋಡ, ಹಾಲಿಂದ ಈಗ ನಾಯಿ ಹಾಲನ್ನ ಕರ್ಕೊಂಡು ಅದ್ರ ಬೆಣ್ಣೆ ತುಪ್ಪ ತಿಂದ್ರೆ ಬಾರಿ ರುಚಿ ಇರ್ತೈತಿ ಅಂತಣ್ಣ. ಅದು 10 ಮರಿ 20 ಮರಿ ಹಾಕ್ತತಿ. ಇವೇನಣ್ಣ ಆಕಳ ಒಂದ್ ಎಮ್ಮಿ 2 ಎಮ್ಮಿ ಹಾಕ್ತಾವು. ಇದಕ್ಕ ಉಪಯೋಗ ಏನಪ್ಪ ದೇವ್ರು. ನಾನು ಡೈರಿ ಮಾಡ್ತಾನಂತಲೇ ಇಷ್ಟ ತಗಲಾಗಿ ನಮ್ ತಮ್ಮ ಭಗವಂತ ಎಲ್ಲೇ ಒಂದ್ ದಾರಿ ಹುಡ್ಕೊಂಬಿಡಪ್ಪ, ಎಲ್ಲರ ಮದುವೆ ಮಾಡಿ ಬಾಳೆ ಹಚ್ಚಿದ್ರಂತ ನಾನು ಮಾಡಾಕತ್ತೀನಿ. ನೀ ಯಾವ ಹೆಣ್ಣಾಗಿ ಡೈರಿ ಮಾಡಕತ್ತಿಲ್ಲ? ದುಡ್ಕೊಂಡ್ ತಿನ್ನೋದು ಮಾಡಲಿ ನೀ ಯಾವನ್ಲೇ? ನಿನಗೆ ಯಾವನ್ ಹೇಳ್ಬೇಕಲ್ಲೇ? ಹೆಣ್ಣನಾಯಿ ತಂದೆ ಅದನಲ್ಲೇ, ಹೆಣ್ಣನಾಯಿ ತಂದೆ. ತೆಂಗಿನ ಮರ ಆಡ್ರದ್ ಬಿಟ್ಟು ಓಸ್ ಹೆಣ್ಣಾಯಿ ದುಂಡು ಮಾಡಿಕೆಂದು ಅವಕ್ಕ ಕೂಳ್ ಹಾಕಿ ಜೋಪಾನ ಮಾಡ್ಯಾನ. ಅದಕ್ಕ ಅವನಿಗೆ ಹೆಣ್ಣನಾಯಿ ತಂದಿ ಅಂತಾರ ಅವನಿಗೆ. ಹೌದಣ್ಣ, ಹೌದು. ನಮ್ಮ ಅಸ್ಟೆಂಟ್ ಅಣ್ಣವ, ಪರ್ಸನಲ್ ಅಸ್ಟೆಂಟ್. ನಾನು ಒಂದು ಈ ಚಿತ್ರ ಕಂಡೀಗ ಏನನ್ನೋದು ಹೇಳ್ತ ತಿಳ್ಕಾರ್ದೆ ನೀನ. ಹಿಡ್ಕ ನಮ್ಮ ಇಡೀ ಪ್ರಪಂಚನ ದಿನೈತಲ್ಲ, ಈ ಪ್ರಪಂಚದೊಳಗ ಕರ್ನಾಟಕ ಎಂಬ ನಾಡೊಳಗ ನೀನು ಮೊಟ್ಟ ಮೊದಲಿನಪ್ಪ ನೀನು ಹೆಣ್ಣಾಯಿ ಪಾರ್ ಮಾಡವ. ಹೆಣ್ಣಾಯಿ ಪಾರ್ ಮಾಡಿ ಹಾಲು ಹಿಂಡಿ ಅದ್ರಾಗ ಗಿಣ್ಣ ತಗುದು ಬೆಣ್ಣಿ ತುಪ್ಪ ತಗುದು ಅದ್ರ ಗಿಜಿ 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 ಮಾಡ್ಕೊಂಡು ಹಿಂಗ್ ನೆಕ್ಕವದಿ ನೀನು. ಅಯೋಗ್ಯ ನನ್ನ ಮಗನ್ ತಂದೊಯ್ದು ಬಂದಂಗ ನೋಡ. ಸರ್ ಎಂ ವಿಶ್ವೇಶ್ವರಯ್ಯನ ಬ್ರೇನ್ ಮೈಸೂರು ಮ್ಯೂಸಿಯಂನಾಗ ಇಟ್ಟಾರ. ಅವ್ರದ್ದು ತಗಸ್ತಾನಿ ಪಟ. ನಿಂದು ತಲೆನ್ ತಗೊಂಡ್ ಹೋಗಿ ಅಲ್ಲಿ ಇಡ್ತಾನೆ. ನಿಂದು ಮ್ಯೂಸಿಯಂನವ್ರು ಎಲ್ಲ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದ ಜನ ನೋಡ್ಲಿ. ಎಂತೆಂತ ಮಹಾನುಭಾವರಿದಿರ್ಲಿ ಅಪ್ಪ ದೇಶದಾಗ. ನಿಮ್ಮನ್ನ ಪಾದಾನ ತಗೊಂಡು ಜೆರಾಕ್ಸ್ ಮಾಡಿ ಗ್ವಾಡಿ ಹೆಕ್ಕೆಂದು ನಮಸ್ಕಾರ ಮಾಡ್ಬೇಕಲೇ ನಿಮ್ಮ. ಹೌದಣ್ಣ, ಎಲ್ಲಾರು ಹಂಗ ಟ್ಯಾಲೆಂಟ್ ಅಂತಾರ. ಓಫರ್ ಮಕ್ ತಂದೊಯ್ದು ಯಾವನಾರ ಹೇಳಾರ ಕೇಳಿದ್ರೆ ಹಿಂಗ್ ಮಾಡಿರ ನೀವು ಮನ್ಯಾಗ? 15 ಲಕ್ಷ ಗಂಟೆ ಸಾಲ ತಗೊಂಬಂದು ಇಂಥವಲ್ಲಿ ಮಾಡೋದು. ನಾನು ಒಂದ ಮಾತಾಡ್ತೇನೆ ಕೇಳ. ಮನ್ಯಾಗ ಸಿಕ್ಕಾಬಟ್ಟೆ ಕೆಲಸ ಬಿದ್ದೈತಿ. ಆ ಬದುಕು ಮಾಡಿಕೊಂಡ ಚಂದನ ಹೇಳ್ಕೊಂಡ್ ಕೇಳ್ಕೊಂಡ್ ಇರ್ತಾನಂದ್ರ ನೀ ಜೀವನ ಮಾಡಲಿ. ಇಲ್ಲ ಅಂದ್ರೆ ಯಾವ್ದಾರ ಒಂದು ಸನ್ಯಾಸತ್ವ ಸ್ವೀಕಾರ ಮಾಡಿ ಯಾವ್ದಾರ ಒಂದು ಮಠಕ್ಕೆ ಸೇರಿಸ್ಬಿಡ್ತಾನೆ ನಿನ್ನ. ದುಡ್ಕೊಂಡ್ ತಿನ್ನಲ್ಲ ಚಂದಾಗ ಹೇಳಿ ಕೆಲಸ ಮಾಡ. ಅಯೋಗ್ಯ ನಮ್ಮ ತಂದು